ವಾಂತಿ, ವಾಕರಿಕೆ, ಹಸಿವಿಲ್ಲದಿರುವುದು, ಸುಸ್ತು ಈ ರೀತಿ ಸಮಸ್ಯೆಗಳಿಗೆ ಲಿವರ್ನಲ್ಲಿ ಕೊಬ್ಬಿನಾಂಶ ಸೇರುವುದು ಕಾರಣವಾಗಿರಬಹುದು. ಈ ರೀತಿ ಲಿವರ್ನಲ್ಲಿ ಕೊಬ್ಬಿನಾಂಶ ಸೇರಿದ್ರೆ ಹೇಗೆ ಕರಗಿಸೋದು? ಇದಕ್ಕೊಂದು ಅದ್ಭುತವಾದ ಕಷಾಯವಿದೆ. ಇದಕ್ಕೆ ಬೇಕಾದ ಪದಾರ್ಥಗಳು ಕರಿಬೇವು, ಒಣಶುಂಠಿ, ಮೆಣಸು, ಇಂಗು, ಒಣನೆಲ್ಲಿಕಾಯಿ. ಈ 5 ಪದಾರ್ಥಗಳನ್ನ ಇಟ್ಕೊಂಡು ಲಿವರ್ನಲ್ಲಿರುವ ಕೊಬ್ಬನ್ನು ಈಸಿಯಾಗಿ ಕರಗಿಸಬಹುದು. ಇದನ್ನ ಮಾಡಕ್ಕೆ ಮೊದಲು 2 ಗ್ಲಾಸ್ ನೀರ್ ತಗೊಳ್ಳಿ. ಅದ್ರಲ್ಲಿ 10 ಕರಿಬೇವು ಹಾಕೊಳ್ಳಿ, ಅರ್ಧ ಚಮಚ ಒಣಶುಂಠಿ ಪುಡಿ ಹಾಕೊಳ್ಳಿ, ಮೆಣಸೊಂದ್ 10 ತಗೊಂಡು ಕುಟ್ಟಿ ಪುಡಿ ಮಾಡಿ ಹಾಕೊಳ್ಳಿ, ಇಂಗು 1 ತುಂಡು ಹಾಕೊಳ್ಳಿ, ಒಂದು 3 ಒಣಗಿದ ನೆಲ್ಲಿಕಾಯಿನ ಹಾಕೊಳ್ಳಿ. ಈ ಎಲ್ಲಾ ಪದಾರ್ಥಗಳು ಹಾಕಿದ್ಮೇಲೆ ಚೆನ್ನಾಗ್ ಕುದಿಲಿಕ್ ಬಿಡಿ. ಇದು 3/4 ಗ್ಲಾಸ್ ಆಗೋವಷ್ಟು ಸುಂಡ್ಬೇಕು. ಸುಂಡಿದ್ಮೇಲೆ ಇದನ್ನ ಸೋಸಿ ಸ್ವಲ್ಪ ಬೆಚ್ಚಗಿರುವಾಗ್ಲೇ ಕುಡಿದ್ಬಿಡಿ. ಇದನ್ನ ನಿಯಮಿತವಾಗಿ ಕುಡಿತಾ ಬಂದ್ರೆ ನಿಮ್ ಲಿವರ್ ಚೆನ್ನಾಗ್ ಕೆಲ್ಸ ಮಾಡುತ್ತೆ. ಅದ್ರಲ್ಲಿರೋ ಕೊಬ್ಬು ಸ್ವಲ್ಪವಾಗಿ ಕಡಿಮೆ ಆಗ್ತಾ ಬರುತ್ತೆ. ಸಾಮಾನ್ಯವಾಗಿ ದೇಹದಪ್ಪವಿರೋರಿಗೆ, ಶುಗರ್ ಇರೋರಿಗೆ ಲಿವರ್ನಲ್ಲಿ ಕೊಬ್ಬು ಸೇರುತ್ತೆ. ಆದ್ರಿಂದ ಈ ಸಮಸ್ಯೆ ಇರೋರು ಧಾರಾಳವಾಗಿ ಈ ಕಷಾಯ ಮಾಡ್ಕೊಂಡು ಕುಡಿಬಹುದು. ಈ ಕಷಾಯ ಚೆನ್ನಾಗ್ ಕೆಲ್ಸ ಮಾಡ್ಬೇಕಂದ್ರೆ ಮದ್ಯಪಾನ ಮಾಡುವುದನ್ನು ಬಿಟ್ಬಿಡಿ. ಅಧಿಕವಾಗಿ ಸಕ್ಕರೆ ಸೇರಿಸ್ಕೋಬೇಡಿ. ಎಣ್ಣೆ ಪದಾರ್ಥಗಳು, ಜಂಕ್ ಫುಡ್ ನ ಕಡಿಮೆ ಮಾಡ್ಕೊಳ್ಳಿ. ಆಗ್ಲೇ ಒಳ್ಳೆಯ ಆರೋಗ್ಯವಂತರಾಗಿ ಬಾಳಬಹುದು.